ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ನೀವು ಇಷ್ಟು ದಿನಗಳ ಕಾಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದಿರಿ, ಮಾನ ನಷ್ಟವನ್ನು ಮಾಡಿದಿರಿ, ಮಾನ ಹಾನಿಯನ್ನು ಮಾಡಿದಿರಿ. ಅದಕ್ಕೆ 10 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಸಹ ಈಗ ಆಲ್ರೆಡಿ ಅವ್ರಿಗೆ ಜಾರಿ ಮಾಡಿದ್ವಿ. ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ನಡುವೆ ನಟಿ ಸಪ್ತಮಿ ಗೌಡ ಅವರ ಹೆಸರು ಕೂಡ ಕೇಳಿ ಬಂದಿರೋದು. ಗಂಡ ಹೆಂಡತಿ ಇದ್ದಾಗ ಆ ಥರ ಮಾಡುವಂಥದ್ದು ಸಾಧ್ಯತೆಯೇ ಇಲ್ಲ. ಅಥವಾ ಶೂಟಿಂಗಲ್ಲಿ ಇರ್ತಕ್ಕಂಥ ಸಂದರ್ಭ ಮಾಡಿರ್ಬೋದು. ಅವರು ಕೋರ್ಟಲ್ಲಿ ಈ ಥರ ನನ್ನ ಅನಗತ್ಯವಾಗಿ ನನ್ನ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ, ನನ್ನ ವೃತ್ತಿ ಬದುಕನ್ನು ಹಾಳು ಮಾಡಲಿಕ್ಕೆ ಈ ಥರ ಪ್ರಯತ್ನಗಳು ನಡೀತಾ ಇದ್ದಾರೆ. ಹಾಗಾಗಿ ಅವ್ರ ಗಂಡ ಹೆಂಡತಿ ಇಬ್ಬರೂ ಸಹ ಯಾವ ಕಾರಣಕ್ಕೂ ಸಹ ನನ್ನನ್ನು ಅವ್ರ ಸಮಸ್ಯೆಯಲ್ಲಿ ಇಲ್ಲಿರುವಂಥ ಅವಶ್ಯಕತೆ ಇಲ್ಲ. ಸ್ಯಾಂಡಲ್ವುಡ್ನಲ್ಲಿ ಹಲ್ಚಲ್ ಸೃಷ್ಟಿಸಿರುವಂಥ ವಿಚಾರ ಏನಪ್ಪ ಅಂತಂದರೆ ಅದು ದೊಡ್ಡ ಮನೆಯ ವಿಚಾರ. ಯುವರಾಜ್ ಕುಮಾರ್ ಮತ್ತು ಅವರ ಪತ್ನಿ ಶ್ರೀದೇವಿ ಡಿವೋರ್ಸ್ ತೆಗೆದುಕೊಳ್ತಾ ಇದ್ದಾರೆ ಅಂತ ಹೇಳಿ ಒಬ್ಬರಿಗೊಬ್ಬರು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ನಡುವೆ ನಟಿ ಸಪ್ತಮಿ ಗೌಡ ಅವರ ಹೆಸರು ಕೂಡ ಕೇಳಿ ಬಂದಿರೋದು. ಅಂದರೆ ಶ್ರೀದೇವಿ ಅವರು ಗಂಭೀರವಾದಂಥ ಆರೋಪವನ್ನು ಮಾಡಿಬಿಟ್ಟಿದ್ದಾರೆ. ಸಪ್ತಮಿ ಗೌಡ ಮತ್ತು ಯುವರಾಜ್ ಕುಮಾರ್ ನಡುವೆ ಸಂಬಂಧ ಇದೆ ಅಂತ ಹೇಳಿ ಇದರ ಬಗ್ಗೆಯೂ ಕೂಡ ಮಾತನಾಡೋಣ. ಜೊತೆಗೆ ಈ ಕೇಸ್ ಎಲ್ಲಿಗೆ ಬಂತು, ಯಾಕೆ ಅಂತ ಹೇಳಿದರೆ ನಟಿ ಸಪ್ತಮಿ ಗೌಡ ಅವರು ಈಗಾಗಲೇ ಮಾನನಷ್ಟ ಮೊಕದ್ದಮೆಯನ್ನು ಕೂಡ ಹೂಡಿಬಿಟ್ಟಿದ್ದಾರೆ. ಸರ್, ನಾನು ಈಗಾಗಲೇ ನೀವು ಹೇಳ್ತಾ ಇದ್ರಿ ದರ್ಶನ್ ಪ್ರಕರಣ ಒಂದು ಕಡೆ ಆದರೆ ಡಿವೋರ್ಸ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲೂ ನಟಿ ಸಪ್ತಮಿ ಗೌಡ ಅವರ ವಿಚಾರ ನಿಮಗೆ ಗೊತ್ತೇ ಇದೆ, ನೀವೇ ಅಡ್ವೊಕೇಟ್ ಆಗಿದ್ದೀರಿ. ಸೊ ಎಲ್ಲಿಗೆ ಬಂತು ಸರ್ ಈಗ ಅದು ಕೇಸು? ನೋಡಿ, ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜವಾಬ್ದಾರಿ ಭಾಳ ಕಡಿಮೆ ಆಗ್ತದೆ. ಜನಗಳ ಮಧ್ಯೆ ಪ್ರೀತಿ ವಿಶ್ವಾಸ ಕಡಿಮೆ ಆಗ್ತದೆ, ಅಂತರ ಜಾಸ್ತಿ ಆಗ್ತದೆ. ಒಂದು ರೀತಿಯಲ್ಲಿ ಯೋಚನೆ ಮಾಡಿದಾಗ ಇದು ಎಕನಾಮಿಕ್ ಲಿಬರಲೈಸೇಷನ ಅಥವಾ ವಿದೇಶಿ ಒಂದು ಸಂಸ್ಕೃತಿಗೆ ಮಾರು ಹೋಗಿದ್ದೀವ, ಅಥವಾ ಇವ್ರದ್ದೇ ಆಗಿರ್ತಕ್ಕಂಥ ಚಿಂತನೆಗಳು, ವೈಜ್ಞಾನಿಕ ಚಿಂತನೆಗಳು ಈ ಮಟ್ಟಕ್ಕೆ ತರ್ತಾ ಇದೆಯಾ ಅಂತಕ್ಕಂಥದ್ದನ್ನು ನಾವು ಭಾಳ ಗಂಭೀರವಾಗಿರ್ತಕ್ಕಂಥ ಯೋಚನೆ ಮಾಡಬೇಕಾದಂಥ ವಿಚಾರ. ಮೊದಲು ಈ ರೀತಿಯಾಗಿರ್ತಕ್ಕಂಥ ಇದಿರಲಿಲ್ಲ, ಕೇಸ್ಗಳು ಇರ್ತಾ ಇರಲಿಲ್ಲ. ಈಗ ಇದು ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಮಾನಸಿಕ ಹೆಣ್ಣು ಮಕ್ಕಳಿಗೆ ಈ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಇರ್ತಕ್ಕಂಥ ಸಾಕಷ್ಟು ಒತ್ತಡಗಳು ನೋಡಿ. ಒಂದು, ಅವರು ಮನೆ ಕೆಲಸ ಮಾಡಬೇಕು, ಆಮೇಲೆ ಜೊತೆಗೆ ಆಚೆ ಕೆಲಸ ಮಾಡಬೇಕು, ವೃತ್ತಿ ಜೀವನ ನಡೆಸಬೇಕು, ಜೊತೆಗೆ ಗಂಡನ ಕೆಲಸ ಮಾಡಬೇಕು, ಮತ್ತು ಇದೆಲ್ಲನೂ ಸಹ ಮಾನಸಿಕವಾಗಿ ಒತ್ತಡ ಆಗ್ತಕ್ಕಂಥ. ಸೊ ಇವು ಒಂದು ಕಾರಣ ಇರ್ಬೋದು. ಇವತ್ತಿನ ದಿವಸ ಇತ್ತೀಚೆಗೆ ಈ ಥರ ಪ್ರಯತ್ನ ಮಾಡ್ತಾ ಇದೆ, ಈ ಥರ ಡಿವೋರ್ಸ್ ಕೇಸ್ಗಳಾಗ್ತಾ ಇರೋದಕ್ಕೆ. ಬಟ್ ವಿಶೇಷವಾಗಿ ನಾನು ಈ ವಿಶೇಷ ದೊಡ್ಡ ಮನೆ ವಿಷಯಕ್ಕೆ ಬಂದಾಗ ನೋಡಿ, ಯುವರಾಜ್ ಕುಮಾರು ಮತ್ತು ಅವರ ವೈಫ್ ಶ್ರೀದೇವಿ ಅವರಿಬ್ಬರ ಮಧ್ಯೆ ಗಂಡ ಹೆಂಡತಿ ವಿಚಾರ. ಅದನ್ನು ನಾನು ಯಾವತ್ತೂ ಸಹ ಅದನ್ನು ಅವರ ಆರೋಪ ಮತ್ತು ಪ್ರತ್ಯಾರೋಪಗಳ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡುವಂಥ ಸಮಯ ಅಲ್ಲ. ಅದು ನಮಗೆ ಪ್ರತಿಕ್ರಿಯೆ ನೀಡುವಂಥ ಅವಶ್ಯಕತೆಯೂ ಇಲ್ಲ. ಮತ್ತು ಸಪ್ತಮಿ ಗೌಡ ವಿಚಾರಕ್ಕೆ ಬಂದಾಗ ನಮ್ಮದಷ್ಟೇ ಒಂದೇ ಗ್ರೀವೆನ್ಸು. ಸಪ್ತಮಿ ಗೌಡ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಮೂವೀಸಲ್ಲಿ ಮಾಡ್ತಾ ಇರ್ತಕ್ಕಂಥ ಒಬ್ಬ ಹೀರೋಯಿನ್. ಈಗ ತಾನೇ ಚಿಗುರೊಡಿತಾ ಇರ್ತಕ್ಕಂಥ ಒಂದು ಹುಡುಗಿ. ಇದು ಜಗತ್ತು ನಿಬ್ಬೆರಗಾಗುವಂಥ ನಟನೆ ಮಾಡ್ತಾ ಇರ್ತಕ್ಕಂಥ ಹುಡುಗಿ. ಅವ್ರ ಭವಿಷ್ಯವನ್ನು ರೂಪಿಸಿಕೊಳ್ತಾ ಇರ್ತಕ್ಕಂಥ ಸಂದರ್ಭ ಇದೆ. ಅನೇಕ ಚಿತ್ರಗಳಿಗೆ ಇವಾಗ ಹುಡುಗಿ ಸಹಿಗಳನ್ನು ಹಾಕಿರ್ತಕ್ಕಂಥ ಉದಾಹರಣೆಗಳು ಇದ್ದಾವೆ. ಜೊತೆಗೆ ಹಿಂದಿ ಫಿಲಮಲ್ಲಿ ನೀವು ನೋಡಿರ್ಬೋದು, ವ್ಯಾಕ್ಸಿನ್ ವಾರ್ ಅಂಥ ಫಿಲಮಲ್ಲಿ, ಕಾಂತಾರ ಅಂತಕ್ಕಂಥ ಫಿಲಮಲ್ಲಿ, ಮತ್ತು ಇನ್ನೂ ಒಂದಷ್ಟು ಕನ್ನಡ ಫಿಲಮಲ್ಲಿ ಹೀಗೆ ಮಾಡಿ ಈ ಯುವ ಫಿಲಮಲ್ಲಿ ಒಂದು ಆ್ಯಕ್ಟಿಂಗ್ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ್ಯಕ್ಟ್ ಮಾಡಿರ್ತಕ್ಕಂಥದ್ದು ಬಿಟ್ಟರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯುವ ಸಂಬಂಧಗಳು ಇಲ್ಲ ಅಂತಕ್ಕಂಥ ವಿಚಾರವನ್ನು ನನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಅವರಿಬ್ಬರು ಗಂಡ ಹೆಂಡತಿ ಜಗಳದಲ್ಲಿ ಇವರನ್ನು ಬಲಿಪಶು ಮಾಡ್ತಾ ಇರ್ತಕ್ಕಂಥ ಎಷ್ಟು ಮಟ್ಟಿಗೆ ಸರಿ ಅನ್ನತಕ್ಕಂಥ ವಿಚಾರವನ್ನು ಮಾತ್ರ ನಾನು ಪ್ರಸ್ತಾಪ ಮಾಡಿದ್ದೇನೆ ಹೊರತು ಬೇರೆ ಇನ್ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿಲ್ಲ. ಬಟ್ ಅವರಿಬ್ಬರು ವೈಯಕ್ತಿಕ ಆರೋಪ ಮತ್ತು ಪ್ರತ್ಯಾರೋಪಗಳು ಏನೇ ಇರ್ಬೋದು, ಅವರು ವೈಯಕ್ತಿಕ ವಿಚಾರಗಳನ್ನು ಅವರ ಕುಟುಂಬಕ್ಕೆ ಇಟ್ಕೋಬೇಕು. ಅಥವಾ ಅದು ಮೀರಿ ಬಂದಂಥ ಸಂದರ್ಭದಲ್ಲಿ ನ್ಯಾಯಾಲಯದಲ್ಲಿ ಅವ್ರು ಪರಿಹಾರ ಮಾಡ್ಕೋಬೇಕು. ಕುಟುಂಬದಲ್ಲಿ, ಸ್ನೇಹಿತರ ವರ್ಗದಲ್ಲಿ, ಹಿರಿಯರ ವರ್ಗದಲ್ಲಿ ಅವರ ಸಮಸ್ಯೆಯಲ್ಲಿ ಪರಿಹಾರ ಆಗಲಿಲ್ಲ, ಅದನ್ನು ಬಿಟ್ಟು ಬೇರೆ ನ್ಯಾಯಾಲಯದಲ್ಲಿ ಮಾತ್ರ ಪರಿಹಾರ ಆಗಬೇಕು. ಅದು ಅವ್ರ ಇಷ್ಟ, ಅವ್ರ ವಿಚಾರ, ಅವರ ಸಮಸ್ಯೆ. ಆದರೆ ಅವರಿಬ್ಬರ ವಿಚಾರದಲ್ಲಿ ಅವರಿಬ್ಬರ ಸಮಸ್ಯೆಗಳನ್ನು ಒಬ್ಬರು ಅವರ ಸಮಸ್ಯೆಗಳನ್ನು ಸಬ್ಸ್ಟ್ಯಾನ್ಷಿಯೇಟ್ ಮಾಡ್ಕೋಬೇಕು, ಅಥವಾ ಒಬ್ಬರು ಇನ್ನೊಬ್ಬರ ಮೇಲೆ ದೂರಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಸಮಸ್ಯೆಗೆ ಇವರೊಬ್ಬ ಕಾರಣ ತಗೋಬೇಕು ಅನ್ನೋ ದೃಷ್ಟಿಯಿಂದ ಇವರ ಭವಿಷ್ಯವನ್ನು ಹಾಳು ಮಾಡುವಂಥದ್ದಿದೆಯಲ್ಲ, ಅದನ್ನು ಖಂಡಿಸುವಂಥ
ನಿಟ್ಟಿನಲ್ಲಿ ಇವರು ಯಾವುದೇ ರೀತಿಯಾಗಿರ್ತ ತಪ್ಪಿಲ್ದಿದ್ರೂ ಸಹ ನಾವು ಯಾವುದೇ ರೀತಿಯ ಯುವರಾಜ್ ಕುಮಾರ್ ಜೊತೆ ಯಾವುದೋ ಸಂಪರ್ಕ ಇಲ್ಲದಿದ್ರೂ ಸಹ ಇವರು ಇದು ಪ್ರೊಫೆಷನಲ್ ಆಗಿ ಒಂದಷ್ಟು ಫಿಲಮಲ್ಲಿ ಆ್ಯಕ್ಟ್ ಮಾಡಿರೋದು ಫೋಟೋಗಳಿರ್ಬೋದು ಮೆಸೇಜ್ಗಳಿರ್ಬೋದು ಈ ಥರ ಮಾಡಿರ್ಬೋದು ಅಥವಾ ಶೂಟಿಂಗಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ಬೋದು. ಅದನ್ನು ಬಿಟ್ಟರೆ ಪ್ರೊಫೆಷನಲ್ ವೃತ್ತಿ ಜೀವನದ ವಿಚಾರಕ್ಕೆ ಸಂಬಂಧ ಬಿಟ್ಟರೆ ವೈಯಕ್ತಿಕವಾಗಿರ್ತಕ್ಕಂಥ ಸಂಬಂಧಗಳು ಯಾವುದು ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾನು ಬಂದಾಗ ಅವರು ಕೋರ್ಟಲ್ಲಿ ಈ ಥರ ನನ್ನ ಅನಗತ್ಯವಾಗಿ ನನ್ನ ಭವಿಷ್ಯವನ್ನು ಹಾಳು ಮಾಡಲಿಕ್ಕೆ, ನನ್ನ ವೃತ್ತಿ ಬದುಕನ್ನು ಹಾಳು ಮಾಡಲಿಕ್ಕೆ ಈ ಥರ ಪ್ರಯತ್ನಗಳು ನಡೀತಾ ಇದ್ದಾವೆ. ಹಾಗಾಗಿ ಅವ್ರ ಗಂಡ ಹೆಂಡತಿ ಇಬ್ಬರೂ ಸಹ ಯಾವ ಕಾರಣಕ್ಕೂ ಸಹ ನನ್ನನ್ನು ಅವ್ರ ಸಮಸ್ಯೆಯಲ್ಲಿ ಇಲ್ಲುವಂಥ ಅವಶ್ಯಕತೆ ಇಲ್ಲ. ಒಂದು ವೇಳೆ ನನ್ನ ಹೇಳಿದಾಗ ಇದು ಮಾಧ್ಯಮಗಳಿಗೆ ಮಾಹಿತಿಯನ್ನು ಸೋರಿಕೆ ಮಾಡಿ ನನ್ನ ಅನಗತ್ಯವಾಗಿ ನನ್ನ ಅಪಪ್ರಚಾರ ಮಾಡ್ತಾಯಿದ್ದಾರೆ, ನನ್ನ ವೈಯಕ್ತಿಕವಾಗಿ ತೇಜೋವಂತ ಮಾಡ್ತಾಯಿದ್ದಾರೆ, ನನ್ನ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾಯಿದ್ದಾರೆ. ಹಾಗಾಗಿ ನನ್ನ ತಂದೆ ತಾಯಿಗಳ ಅವ್ರಿಗೆ ಸಾಕಷ್ಟು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಈ ಹುಡುಗಿನೂ ಸಹ ಹಿಂಸೆಯನ್ನು ಅನುಭವಿಸ್ತಾ ಇದೆ ಅಂತೇಳಿ ಕೋರ್ಟ್ಗೆ ಒಂದು ದಾವೆಯನ್ನು ಹಾಕಿ ಅವ್ರ ವಿರುದ್ಧ ಯಾವುದೇ ಕಾರಣಕ್ಕೂ ಅನಗತ್ಯವಾಗಿರ್ತಕ್ಕಂಥ ವಿಚಾರಗಳು, ಕಾನೂನು ಬಾಹಿರವಾಗಿರ್ತಕ್ಕಂಥ ವಿಚಾರಗಳು, ವೈಯಕ್ತಿಕ ತೇಜೋವಧೆ ಮಾಡ್ತಕ್ಕಂಥ ವಿಚಾರಗಳನ್ನು ನೀವು ಪ್ರಚಾರ ಮಾಡಬಾರ್ದು ಅಂತಕ್ಕಂಥ ಒಂದು ಅದೇ ನಿರ್ಬಂಧಾಜ್ಞೆಯನ್ನು, ತಾತ್ಕಾಲಿಕ ನಿರ್ಬಂಧಾಜ್ಞೆಯನ್ನು ಕೋರ್ಟಲ್ಲಿ ಮಾಡಿ ತಗೊಂಡಿರ್ತಕ್ಕಂಥದ್ದು. ಅದರ ಜೊತೆಗೆ ನೀವು ಇಷ್ಟು ದಿನಗಳ ಕಾಲ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದ್ದಕ್ಕೆ ಮಾನ ನಷ್ಟವನ್ನು ಮಾಡಿದಿರಿ, ಮಾನ ಹಾನಿಯನ್ನು ಮಾಡಿದಿರಿ, ಅದಕ್ಕೆ 10 ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಸಹ ಈಗ ಆಲ್ರೆಡಿ ಅವ್ರಿಗೆ ಜಾರಿ ಮಾಡಿದ್ವಿ. ಅವರು ಇನ್ನೂ ಉತ್ತರ ನಮಗೆ ಬಂದಿಲ್ಲ. ಉತ್ತರ ಬಂದ ತಕ್ಷಣ ಏನು ಉತ್ತರ ಕೊಡ್ತಾರೆ, ಒಂದು ಅನ್ಕಂಡೀಷನಲ್ ಅಪಾಲಜಿ ಕೇಳಬೇಕು ಅಂತಕ್ಕಂಥ ಒಂದು ನೋಟಿಸನ್ನು ಕೊಟ್ಟಿದ್ವಿ. ಒಂದು ವೇಳೆ ಕೇಳಲಿಲ್ಲ ಅಂದಾಗ ನಾವು ಮಾನನಷ್ಟ ಮೊಕದ್ದಮೆಯನ್ನು 10 ಕೋಟಿಗಳ ಮಾನನಷ್ಟ ಮೊಕದ್ದಮೆಯನ್ನು ಆಡಲಿಕ್ಕೆ ನಮ್ಮ ಕಕ್ಷಿದಾರ ಸಿದ್ಧವಾಗಿದೆ. ಈಗ ನಟಿ ಸಪ್ತಮಿ ಗೌಡ ಅವರದ್ದೇ ಎನ್ನಲಾಗ್ತಾ ಇರುವಂತ ಒಂದು ಆಡಿಯೋ ರೆಕಾರ್ಡ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಸರ್. ಆ ಆಡಿಯೋದಲ್ಲಿ ಸಪ್ತಮಿ ಗೌಡ ಅವರೇ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನಪ್ಪಾ ಅಂತ ಅಂದ್ರೆ, ನಂದು ಇವಾದು ಒಂದಿತ್ತು ಆ ಬಾಂಡಿಂಗ್, ಬಟ್ ಈಗ ಇಲ್ಲ. ಜೊತೆಗೆ ನಾವು ತಪ್ಪು ಮಾಡಿದೀವಿ, ಒಪ್ಕೊಳ್ತೀನಿ, ಕ್ಷಮಿಸ್ಬಿಡಿ ಅಂತೆಲ್ಲ ಒಬ್ಬರ ಜೊತೆಗೆ ಮಾತನಾಡುವಂತ ಆಡಿಯೋ ಅದು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸೊ ಅದು ಮಾರ್ಪಿಂಗ್ ಮಾಡಿರ್ಬೋದು ಅಂತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ಇದು ಸಂದರ್ಭಗಳು ಇಲ್ಲ ನಮ್ಮಲ್ಲಿ. ಒಂದು ವೇಳೆ ಅವ್ರ ವಿಚಾರಗಳನ್ನು ಹೇಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಮಾಧಾನದಲ್ಲಿರ್ತಕ್ಕಂಥ ಅವ್ರ ಸಮಸ್ಯೆಗಳನ್ನು ಹೇಳಿದಂಥ ಸಂದರ್ಭ ಸಮಾಧಾನದಲ್ಲಿರ್ತಕ್ಕಂಥದ್ದು ಇರ್ಬೋದು. ಆದರೆ ಆ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳೆಲ್ಲ ಮಾರ್ಪಿಂಗ್ ಮಾಡಿರ್ಬೋದು. ಒಂದು ವೇಳೆ ಆ ರೀತಿಯಾಗಿರ್ತಕ್ಕಂಥದ್ದಂತೆ ಅವ್ರ ಮೇಲೆ ಆಕ್ಷನ್ ತಗೊಳ್ಳುವಂಥ ಕ್ರಮವನ್ನು ಕೈಗೊಳ್ತೀವಿ ಅಂತಕ್ಕಂಥ ಮಾತನ್ನು ಸಹ ಹೇಳಿದ್ರು. ಆ ಥರ ನೋಡಿ, ಈಗ ಇತ್ತೀಚಿನ ವೈಜ್ಞಾನಿಕ ವಿಧಾನಗಳು ಅನೇಕ ವಿಧಾನಗಳನ್ನು ಬಳಕೆ ಮಾಡ್ತಾಯಿದ್ದಾರೆ. ಸುಳ್ಳು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಇವೆಲ್ಲ ಮಾಡ್ತಾರೆ. ಸೊ ವಿಶೇಷವಾಗಿ ಫಿಲ್ಮ್ ಫೀಲ್ಡಲ್ಲಿ ಇದ್ದಕ್ಕಂಥದ್ದು ನಮ್ಗೆ ಗೊತ್ತಿದೆ. ಸೊ ಅದೆಲ್ಲ ಇನ್ನೊಬ್ಬರು ಜೀವನ. ಯಾಕಂದರೆ ಅವರಿಬ್ಬರು ಡಿವೋರ್ಸ್ ಆಗಿದ್ದರೆ ಬೇರೆ ವಿಚಾರ, ಗಂಡ ಹೆಂಡತಿ ಇದ್ದಾಗ ಆ ಥರ ಮಾಡೋವಂಥದ್ದು ಸಾಧ್ಯತೆಯೇ ಇಲ್ಲ. ಸೊ ಅದನ್ನು ಭಾಳ ಸ್ಪಷ್ಟವಾಗಿ ಈಗ ಈ ಹುಡುಗಿ ಹೇಳಿದ್ದಾರೆ. ನಾವು ಯಾವ ಕಾರಣಕ್ಕೂ ಸಹ ಆ ರೀತಿಯಾಗಿರ್ತಕ್ಕಂಥ ವರ್ತನೆಗಳು ನಮ್ಮಲ್ಲಿ ಇಲ್ಲ. ಯುವರಾಜ್ ಆಗಲಿ ನಾವಾಗಲಿ ಯಾವ ರೀತಿ ಬಟ್ ಅವ್ರ ಸಮಸ್ಯೆಗಳನ್ನು ಹೇಳ್ಕೊತಾ ಇದ್ರು. ಅಂಥದ್ರಲ್ಲಿ ಒಂದು ಪ್ರತಿಕ್ರಿಯೆ, ನೀವು ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹಾರ ಮಾಡಿಸ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿದ್ದೀನಿ ಹೊರತು ಅದು ಬಿಟ್ಟು ಮತ್ತೆ ಇನ್ನಂಥದ್ದು ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಶ್ರೀದೇವಿಯವರು ಗಂಭೀರವಾದಂಥ ಆರೋಪವನ್ನು ನಟಿ ಸಪ್ತಮಿ ಗೌಡ ಅವರನ್ನ ಉದ್ದೇಶಿಸಿನೇ ಮಾತನಾಡಿರೋದು. ಅಂದರೆ ಈಕೆ ನಮ್ಮ ಜೀವನದಲ್ಲಿ ಬಂದಿದ್ದಕ್ಕೇನೆ ಯುವ ಅವರು ಬದಲಾಗೋದಕ್ಕೆ ಸಪ್ತಮಿ ಗೌಡ ಅವರೇ ಕಾರಣ ಅಂತ ಹೇಳಿ ನೇರವಾದಂಥ ಆರೋಪವನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಇವಾಗ ಡೆಫಮೇಷನ್ ಕೇಸ್ ಆಗಿರೋದು. ಆ ನೇರವಾಗಿ ಆರೋಪ ಮಾಡಿದಾರೆ, ಇದು ಸುಮ್ಮನೆ ಆರೋಪ. ನೇರವಾಗಿ ಆರೋಪ ಮಾಡಿದ್ರಿಂದ ಡೆಫಮೇಷನ್ ನೋಟಿಸ್ ಕೊಟ್ಟಿದ್ದೀವಿ. ಸೊ ಅದು ತಿದ್ದುಕೊಂಡು ಹೋಗ್ಬೋದು. ಯಾಕಂದರೆ ಅಥವಾ ನೋಟಿಸ್ ಕೊಟ್ಟಾಕಿದ್ರೆ ಇತ್ತೀಚೆಗೆ ಆ ಥರ ಏನು ಅಲ್ಲಿ ನಾವೇನು ನೋಡಿ, ಅವ್ರ ಸಮಸ್ಯೆಗೆಲ್ಲ ಅವ್ರಿಗೆ ಇರ್ಬೋದು. ಈ ಹುಡುಗಿ ಯಾವತ್ತೂ ಸಹ ಅವ್ರ ಮೇಲೆ ಆರೋಪ ಮಾಡ್ತಾ ಇಲ್ಲ. ನಾವು ಸಹ ಅವರು ಶ್ರೀದೇವಿಯವ್ರ ಬಗ್ಗೆ ವೈಯಕ್ತಿಕ ತೇಜೋವಧೆ ಮಾಡೋದಾಗಲಿ, ಅಲ್ಲ ವೈಯಕ್ತಿಕ ವಿಚಾರಗಳು ಮಾತಾಡೋದಾಗಲಿ, ಅಥವಾ ಯುವರಾಜ್ ಕುಮಾರ್ ಬಗ್ಗೆ ವೈಯಕ್ತಿಕ ವಿಚಾರ ಆಗಲಿ, ಅವರು ವೈಯಕ್ತಿಕ ವಿಚಾರ ಮಾಡೋದಾಗಲಿ ನಮಗೆ ಸಂಬಂಧಪಟ್ಟಿದ್ದಲ್ಲ. ಬಟ್ ನಮ್ಮನ್ನು ಎಳೆಬೇಡಿ ಅಂತ, ನಮ್ಮ ಗ್ರೀವೆನ್ಸ್ ಅಷ್ಟೇ. ನೀವು ಏನಾರು ಮಾಡ್ಕೊಳ್ಳಿ, ಬಟ್ ನೀವು ಸಕ್ಸೀಡ್ ಹಾಕ್ಕೊಳ್ಳೋಕ್ಕೆ ಅಥವಾ ನೀವು ಉಳ್ಕೊಳ್ಳೋದಕ್ಕೆ ಇನ್ನೊಬ್ಬರ ಮೇಲೆ ಈ ಥರ ಆರೋಪ ಮಾಡೋದು ಸರಿ ಇಲ್ಲ. ಆರೋಪವನ್ನು ಖಂಡಿಸ್ತೀರಿ ಅಂತೇಳಿ ಅವ್ರಿಗೆ ಡೆಫಮೇಷನ್ ನೋಟಿಸ್ ಕೊಟ್ಟಿರ್ತಾರೆ. ಯುವರಾಜ್ ಕುಮಾರ್ ಅವರ ಡಿವೋರ್ಸ್ ಸುದ್ದಿ ಭಾಳ ಪ್ರಮುಖವಾಗಿ ನಟಿ ಸಪ್ತಮಿ ಗೌಡ ಅವರ ವಿಚಾರ ಇಲ್ಲಿ ಬಂದಿದೆಯಲ್ಲ, ಅದು ಅದರ ಬಗ್ಗೆಯೂ ಕೂಡ ವಿಶ್ಲೇಷಣೆ ಮಾಡಿದರು, ಏನಾಗುತ್ತೆ ಏನಾಗಬಹುದು ಅಂತ ಹೇಳಿ. ಸರ್, ಥ್ಯಾಂಕ್ ಯು. ಇಷ್ಟೊತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ. ವೀಕ್ಷಕರೇ, ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್.
ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.